ನಿನ್ನೆ ಬಂದಿದ್ಲಲ್ಲ ಮಹಾರಾಷ್ಟ್ರದಿಂದ, ಅಲ್ಲಿ ಮೌಸಿಯ ಮನೆಗೆ ಬಂದಿದ್ಲು, ಚಿಕ್ಕಮ್ಮನ ಮನೆಗೆ. ಹಾಗೆ ಇವತ್ತು ನಮ್ಮ ಅಲ್ಲಿಗೆ ಬರೋದು. ಈಗ ಓಡುದು ನೋಡಿ, ಎಷ್ಟು ಸಮಯದ ನಂತರ ಬಂದದ ಅಕ್ಕ ಅಂತ. ಅವರಿಗೆ ಆದರೂ ಗುರ್ತ ಸಿಗ್ತದೆ. ಇಂದು ಕನೆಕ್ಷನ್ ದನಗಳೊಟ್ಟಿಗೆ ಅವಳ ಹಸ್ಬೆಂಡ್ ಮನೇಲಿ ಸಹ ಸುಮಾರಿತ್ತು. ನಾನು ನೋಡಿ ಸೆಕೆಗೆ ವಾಟರ್ ಥೆರಪಿ ಮಾಡ್ತಿದ್ದೇನೆ. ಹೆಸರಕ್ಕ ಇದಕ್ಕೆ ಸಾಕರಾಂಬ. ಇದು ಲಾಡು ಕೂಡ ಅಕ್ಕ ಮಾಡಿಕೊಂಡು ಬಂದಿದ್ದಾಳೆ ಇಲ್ಲಿಂದ ಬರುವಾಗಲೇ. ಹಾಯ್ ಎಲ್ಲರೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾಕ್ಷ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಹುಷಾರಾಗಿದ್ದಾನೆ ಈಗ. ನಾನು ಇಲ್ಲಿ ಅಂತೂ ವ್ಲಾಗ್ ಅಪ್ಲೋಡ್ ಮಾಡ್ತಿದ್ದೆ. ಇವ ಉಂಟಲ್ಲ, ಇಲ್ಲಿಂದ ಇಲ್ಲಿಗೆ ಹತ್ತುದು, ನನ್ನ ಹೊಟ್ಟೆಗೆ ಹತ್ತಿ ಭುಜಕ್ಕೆ ಕೈ ಹಿಡಿದು. ಹುಷಾರಾಗಿದೆಯಲ್ಲ ಕಜ್ಜನ್ನ? ಬನ್ನಿ. ನಾನು ಸ್ವಲ್ಪ ಹುಷಾರಾಗಲಿಕ್ಕುಂಟು, 10% ಬಾಕಿ ಉಂಟು. ಎಲ್ಲರೂ ಕೂಡ ಹುಷಾರಾಗಿದ್ದಾರೆ ನಮ್ಮ ಮನೆ ಬೆಕ್ಕುಗಳು. ಹಾಗೆ ಆಯಿತಾ, ಏನು ಕಜ್ಜು ಅಂತೂ ಗುರು 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 ಮಾಡ್ತಿದ್ದಾನೆ. ಕಜ್ಜು ಏನಾ ಹುಷಾರಾದ್ದೀ? ಹುಷಾರಾಗಿದ್ದೇನೆ ಅಂತ ಹೇಳಿ ಎಲ್ರಿಗೆ ಸಹ. ಹುಷಾರಾಗಿದ್ದೀಯೇ? ನೋಡಿ ಅಲ್ಲಿ ಸ್ಟಿಚ್ಚೆಲ್ಲ ಹಾಕ್ತಿದ್ದೇನೆ ಕಜ್ಜು. ಎಂತ ಕಜ್ಜು? 23ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲರೂ ಕೂಡ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಮಾರ್ಚ್ 23ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ನಿನ್ನೆ ಬಂದಿದ್ಲಲ್ಲ ಮಹಾರಾಷ್ಟ್ರದಿಂದ, ಅಲ್ಲಿ ಮೌಸಿಯ ಮನೆಗೆ ಬಂದಿದ್ಲು, ಚಿಕ್ಕಮ್ಮನ ಮನೆಗೆ. ಹಾಗೆ ಇವತ್ತು ನಮ್ಮ ಅಲ್ಲಿಗೆ ಬರೋದು. ಈಗ ಬರಲಿಕ್ಕೆ ಆಯಿತು, ನಾನು ಕರ್ಕೊಂಡು ಬರಲಿಕ್ಕೆ ಹೋಗೋದು ಈಗ ಸ್ಕೂಟಿಯಲ್ಲಿ. ನಿನ್ನೆ ಹೇಳಿದ್ದೆ ನಾನು ಬರ್ತೇನೆ ಅಂತ. ಇವಾಗ ಕಡಬ ರೀಚ್ ಆಗಿದ್ದೇನೆ ಅಂತ ಮೆಸೇಜ್ ಹಾಕಿದ್ದಾಳೆ. ಹೋಗುವ ಈಗ, ಕರ್ಕೊಂಡು ಬರುವ. ಮುಂಚೆ ನನ್ನ ಅಂಗನವಾಡಿಯಿಂದ ದೊಡ್ಡಕ್ಕೆ ಕರ್ಕೊಂಡು ಬರಲಿಕ್ಕೆ ಬರ್ತಾಯಿದ್ಲು. ನಾನು ಚಿಕ್ಕ ಇರುವಾಗ ನನ್ನ ಅಂಗನವಾಡಿಯಲ್ಲಿ ಬಿಟ್ಟು ಅಂಗನವಾಡಿಗೆ ಡ್ರಾಪ್ ಮಾಡ್ತಿದ್ದು ಸಹ ಅಕ್ಕನೇ, ಕರ್ಕೊಂಡು ಬರ್ತಿದ್ದದ್ದು ಕೂಡ ಅಕ್ಕನೇ. ಈಗ ನಾನು ಅಕ್ಕನನ್ನು ಕರ್ಕೊಂಡು ಬರ್ತಿದ್ದೇನೆ. ಎಷ್ಟು ಬೇಗ ಲೈಫ್ ಚೇಂಜ್ ಆಗ್ತದಲ್ಲ. ಹಾಗೆ ನನಗೆ ಇನ್ನೊಂಥರ ಖುಷಿ ಅಕ್ಕನನ್ನು ಕರ್ಕೊಂಡು ಬರೋದು ಅಂತೇಳಿ. ಈಗ ಹೋಗಿ ಬರುವ ಬೇಗ. ಕೂರ ಒಂದು ಕುಣಿತಿದ್ದಾನೆ ಅಕ್ಕನನ್ನು ನೋಡಿ. ಕೂರ ಓಡುದು ನೋಡಿ, ಎಷ್ಟು ಸಮಯದ ನಂತರ ಬಂದದ ಅಕ್ಕ ಅಂತ. ಭಾರಿ ಖುಷಿಯಾಗಿದೆ ಅವನಿಗೆ. ತಿಂಕಿ ಕೋಣ ಎಲ್ಲೆ? ಅವರಿಗೆ ಆದರೂ ಗುರ್ತ ಸಿಗ್ತದೆ. ಅವಳು ಕಚ್ಚುದೆ ಟಿಂಕಿ ಇನ್ನು ಅಂಕ ಅಂಕ ಅಂತ. ನಾನು ದನಗಳ ಹತ್ರ ಬಂದ್ವಿ. ಹಾಗೆ ಸ್ವಲ್ಪ ಬಜಾವ್ ಕೂಡ ಇತ್ತು ಕೊಂಡೋಗ್ಲಿಕ್ಕೆ ತರಗೆಲೆ. ಅಕ್ಕ ಬಂದರೂ ಸಹ ಕೆಲಸ ಇದ್ದದೆ ನಮ್ಮಲ್ಲಿ. ಅಕ್ಕನಿ ದನ ಅಂದರೆ ಇಷ್ಟ ಆಯಿತಾ. ಹಾಗೆ ಇವಳ ಹತ್ರ ಮಾತಾಡ್ತಾ ಇದ್ದಾಳೆ ಆಗದಿಂದ. ನಿನ್ನೆ ಸಹ ಅಲ್ಲಿ ಒಂದು ಮನೆ ಒಕ್ಕಳ ಹತ್ರ, ಗೃಹ ಪ್ರವೇಶದ ಹತ್ತಿರ ಮನೆ ಹತ್ರಕ್ಕೆ ಒಂದು ದನ ಬಂದಿತ್ತು, ಅದಕ್ಕೆ ಸಹ ಹೋಳಿಗೆ ಕೊಡ್ತಾ ಇದ್ಲು. ಭಾರಿ ಇಷ್ಟ ಅಕ್ಕನಿಗೆ ಚಿಕ್ಕ ಇರುವಾಗಿಂದು ಕನೆಕ್ಷನ್ ದನಗಳೊಟ್ಟಿಗೆ. ಅವಳ ಹಸ್ಬೆಂಡ್ ಮನೇಲಿ ಸಹ ಸುಮಾರಿತ್ತು. ಅಕ್ಕ ನೋಡಿ ಪಪ್ಪಾಯಿಗೆ ಹೋಯ್ತಿದ್ದಾಳೆ. ಸಿಹಿ ಉಂಟಿಗೆ ಎಲ್ಲದರದ್ದು. ಹೌದಂಟ. ಈಗ ಅಂಗಡಿಯಲ್ಲಿ ನಾವು ನಮ್ಮ ರತ್ನಗಿರಿಯಲ್ಲಿ ಈಗ ಮಾರಲಿಕ್ಕೆ ಹೋದರೆ ಇದು ಸಾಧಾರಣ ಒಂದು 150 ರೂಪಾಯಿ ಚೊರೆ ಮಾಡಿ ಆದರೆ 150 ರೂಪಾಯಿಗಿಂತ ಕೆಳಗೆ ಕೊಡೋದೇ ಇಲ್ಲ. ಹೌದಾ? 200 ರೂಪಾಯಿ ಹೇಳ್ತಾರೆ. ಚೊರೆ ಮಾಡಿ 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 150 ರೂಪಾಯಿ ಕೊಡ್ತಾರೆ ಅಷ್ಟೊಂದು. ಯಪ್ಪ ನೋಡಿ ಗೈಸ್, ಅಷ್ಟು ಚಿಕ್ಕದಕ್ಕೆ 200 ಹೇಳ್ತಾರಂತೆ. ಊರಿದು ಅಂತ ಹೇಳಿದ್ರೆ ಸುಮಾರು ರೇಟ್ ಅಂತೆ. ಅಕ್ಕ ಕೊಂಡೋಗ್ಲಿಕ್ಕೆ ಪಪ್ಪಾಯ ಎಲ್ಲ ಕೊಯ್ದಿಟ್ಟಿದ್ದಾಳೆ. ಒಳ್ಳೆಯದು ಉಂಟು, ಅದು ಉಷ್ಣ. ಅಕ್ಕನಿಗೆ ಪಪ್ಪಾಯ ಇಷ್ಟ. ಅಕ್ಕ ಮತ್ತು ಭಾವನಿಗೆ ಇಬ್ಬರು ಕೂಡ ಇಷ್ಟ. ಅವಳು ಬಂದಾಗ ಪಪ್ಪಾಯ ಇದ್ದರೆ ಆಯಿತು, ಅವಳಿಗೆ ಊಟ ಸಹ ಬೇಡ ಎಂತ ಸಹ ಬೇಡ. ಒಂದು ಪಪ್ಪಾಯ ನೋಡಿ ಇಲ್ಲಿ ಚಿಕ್ಕ ಆಯಿತು. ಟಿಂಕಿ ಸಹ ಬಂದ. ಈಗ ಬೇಸಿಗೆ ಅದರಿಂದ ಸಿಹಿ ಉಂಟಲ್ಲ ಪಪ್ಪಾಯಿ, ಅವಳಿಗೆ ಕೊಂಡೋಗ್ಲಿಕ್ಕೂ ಸುಲಭ ಆಗ್ತದೆ. ಸಾಧಾರಣ ಕಾಯಿ ಕೂಡ ಉಂಟು, ಅಲ್ಲಿ ಹೋಗುವಾಗ ಹಣ್ಣಾಗ್ತದೆ. ಇದನ್ನೀಗ ತಿಂದರೆ ಆದಿತ್ತು, ಇಲ್ಲಾದರೆ ಇದು ಕೊಂಡೋಗ್ಲಿಕ್ಕೆ ಆಗಲಿಕ್ಕಿಲ್ಲ. ಮತ್ತು ಬೇರೆದೆಲ್ಲ ಕೊಂಡೋಗಲಿ, ಅಕ್ಕನಿಗೆ ಇಷ್ಟ ಪಪ್ಪಾಯಿ ಅಂದರೆ ಆಯಿತು. ಅವಳು ಬರುವಾಗ ಅದನ್ನೇ ಕೇಳೋದು, ಪಪ್ಪಾಯಿ ಉಂಟಾ ಅಂತ. ಅಷ್ಟು ಇಷ್ಟ. ಅಲ್ಲಿ ರೇಟ್ ಜಾಸ್ತಿ ಅಂತೆ, ಅವಳು ಸಿಟಿಯಲ್ಲಿರೋದಲ್ಲ ಅಕ್ಕ. ಹಾಗೆ ರುಚಿ ಇರುವುದಿಲ್ಲ ಅಂತೆ. ರೇಟಿಗಿಂತ ರೇಟ್ ಕೊಟ್ಟರು ತೊಂದರೆ ಇಲ್ಲ, ಆದರೆ ಅದಕ್ಕೆ ರುಚಿ ಇಲ್ಲದ್ರೆ ವೇಸ್ಟ್ ಅಲ್ಲ ಅಷ್ಟು ಹಣ ಕೊಟ್ಟು.
ಹಂಗ ಊರಿದ್ದು ಬರ್ತದಲ್ಲ ಹ್ಞೂ ಅದಕ್ಕೆ ಅವ್ರು ಹೇಳಿದ ಹಣ ಕೊಡಬೇಕು. ಹ್ಞೂ ಹ್ಞೂ ಇವತ್ತು 100 ರೂಪಾಯಿ ಸಹ ಸಿಗ್ಬೋದು, ನಾಳೆ 200 ರೂಪಾಯಿ ಸಹ ಹೇಳ್ಬೋದು. ರೆಸಿಪಿ ಅಂದ್ರೆ ತಗೊಂಡು ತಿನ್ನುದು ಅಲ್ಲಿದೆ ಊರಿದಲ್ಲ ಅಂತ. ಇದನ್ನು ತೊಳೆದು ಇದು ಮಾಡಿಟ್ರೆ ಅದಿತ್ತು, ಬಟ್ಟೆಯಲ್ಲಿ ಒರೆಸಿಟ್ರೆ ನಾಳೆಗೆ ಅದು, ಇಲ್ಲದ್ರೆ ಫಂಗಸ್ ಥರ ಆಗ್ತದೆ. ಮೊದಲು ಹಂಗೆ ಎಲ್ಲಿ ಕೂತಿದ್ದೆ ಅಣ್ಣ? ಅಕ್ಕ ಅಲ್ಲಿ ಪಪ್ಪಾಯಿ ಕಟ್ ಮಾಡಿ ತಿಂತಾ ಇದ್ದಾಳೆ. ಅದಕ್ಕೆ ಇವಾಗ ಕಾಯುದು. ಅವ ಅಲ್ಲಿ ಒಂದು ಪಚ್ಚಿಯದ್ದು ತಿಂದಿದ್ದಾನೆ, ಅದು ಅಷ್ಟು ಸಮಾಧಾನ ಇಲ್ಲ ಕಾಣ್ತದೆ ಅವನಿಗೆ. ಹಾಂ ಬಂತಲ್ಲ, ಒಳ್ಳೇದು ಪಪ್ಪಾಯಿ ಸಿಕ್ಕಿತ್ತು. ಕೂರನಿಗೆ ಅಷ್ಟು ಆಸೆ ಇಲ್ಲ, ಟಿಂಕಿಗೆ ಮಾತ್ರ. ನಿಂಗೆ ಬೇಡ, ನನಗೆ ಬಿಡಕ್ಕ, ನಾನು ತಿಂತಾ ಇರ್ತೇನೆ, ನೀನು ತಿನ್ನು ಇವತ್ತು. ಕೂರ ತಿನ್ನು. ನೋಡಿ ಸೆಕೆಗೆ ವಾಟರ್ ಥೆರಪಿ ಮಾಡ್ತಿದ್ದೇನೆ. ದನಗಳನ್ನು ಸಹ ನೀರಿಗೆ ಕರ್ಕೊಂಡು ಬಂದೆವು. ಹಾಗೆ ಅವರೊಟ್ಟಿಗೆ ವಾಸ. ಅವಳು ನೋಡಿ, ಅವಳದು ಥೆರಪಿ ಬೇರೆಯೇ, ಗುಂಡಿಗೆ ಹೋಗೋದು ಅವಳು. ಹೊಟ್ಟೆಲ್ಲ ನೀರಲ್ಲಿ ತಾಗಿಸಿ ನಿಲ್ಲಬೇಕು, ಅಷ್ಟು ಸೆಕೆ ಅಲ್ಲ ಈಗ ಅವಳಿಗೆ. ಹೊಟ್ಟೆಲ್ಲ ನೀರಿಗೆ ತಾಗಬೇಕು, ಚಿಕ್ಕದಕ್ಕೆ ನೀರಲ್ಲಿ ನಿಲ್ಲಲಿಕ್ಕೆ ಆರಾಮಾಗ್ತದೆ ಸೆಕೆಗೆ. ಇನ್ನು ಕೂತ್ಕೋ ಕೂರ ಇನ್ನೊಂದು ಸ್ವಲ್ಪ. ಗೌರಮ್ಮ, ಕೂರ ಅಕ್ಕನಿಗೆ ಕಾಯುದು. ನೀರಿಲ್ಲ ನಮಗೆ, ಉಪ್ಪು ನೀರು. ಅಕ್ಕನವರಿಗೆ ಅಲ್ಲಿ ಉಪ್ಪು ನೀರಲ್ಲ ಮಹಾರಾಷ್ಟ್ರದಲ್ಲಿ, ಅವರು ಇರೋದು ರತ್ನಗಿರಿ. ನಾನು ಹೋಗಿದ್ದೆಲ್ಲ, ನಿಮಗೆ ಗೊತ್ತುಂಟಲ್ಲ. ಹಾಗೆ ಇಲ್ಲಿ ಬಂದಾಗ ಒಂದು ಖುಷಿ ಅಕ್ಕನಿಗೆ. ಚಿಕ್ಕ ಇರುವಾಗ ಇಲ್ಲಿ ಬಟ್ಟೆ ತೊಳಿಲಿಕ್ಕೆಲ್ಲ ಬರ್ತಿದ್ವಿ ಅಲ್ಲ ಅಕ್ಕ? ನೀವು ಬರ್ತಿದ್ರಾ ಅಂತ? ನಾವು ಮೊದಲು ಅಲ್ಲಿ ಕಲಿತಿದ್ದೆವು. ಹಾಂ, ಕೆಳಗಡೆ ಗುಂಡಿಯಲ್ಲಿ. ಪಿಕಾಯಿ ಅಂತ ಹೇಳ್ತಿದ್ದಕ್ಕೆ ನೋಡಿ, ಇದು ಇಲ್ಲಿ ಸುಮಾರು ಉಂಟು ನಮ್ಮ ಹೊಳೆ ಹತ್ರ. ಅಕ್ಕ ಎಲ್ಲ ಅವಳ ಹಳೆ ಮೆಮೊರೀಸನ್ನು ರಿಕಾಲ್ ಮಾಡ್ತಿದ್ದಾಳೆ ಈಗ ಅಕ್ಕ. ಇದರಲ್ಲಿ ಒಂದೆರಡು ಉಂಟು. ಅದು ಉಪ್ಪು ಮತ್ತು ಮೆಣಸು ಪುಡಿ ಎಲ್ಲ ಹಾಕಿ ತಿಂತಾರೆ ಕೆಲವರು, ಹಾಗೆ ತಿಂದಿದ್ದೀರಾ? ಅದು ಇದಕ್ಕಿಂತ ಸ್ವಲ್ಪ ಕೇಸರಿ ಕೇಸರಿ ಇರ್ತದಲ್ಲ, ಆಗ ಅದನ್ನೆಲ್ಲ ಹಾಕಿ ವಿಡಿಯೋ ಮಾಡಿ ಹಾಕ್ತಾರೆ. ಇವರೆಂತ ಮಾಡ್ತಿದ್ದಾರೆ? ಅವಳು ಬೇಗ ಮೇಲೆ ಬಂದಲೇ, ಇಲ್ಲಾದರೆ ಬರುವುದೇ ಇಲ್ಲ ಸೆಕೆಗೆ. ಆಯಿತಾ? ಇಬ್ಬರು ಹೊಳೆಗೆ ಹೋಗಿ ಬಂದರು, ಅಮ್ಮ ಮಗಳು. ಅಕ್ಕ ಇನ್ನೂ ಅಪ್ಪಿಕಾಯಿ ಕೊಯ್ತಾ ಇದ್ದಾಳೆ. ಮಾವಿನಕಾಯಿ ಕೂಡ ಸಿಕ್ಕಿತ್ತು, ಅದನ್ನು ಸಹ ತಗೊಂಡಿದ್ದಾಳೆ. ಅಪ್ಪ ನೋಡಿ ಅವರ ಮುದ್ದಿನ ಮಗಳನ್ನು ನೋಡ್ತಿದ್ದಾರೆ. ಇದು ನನ್ನ ಅಕ್ಕ ತಂದದ್ದು ಬರುವಾಗ ರತ್ನಗಿರಿಯಿಂದ. ಮಾವಿನ ಹಣ್ಣು ಉಂಟಲ್ಲ, ಕಾಯಿ ಮಾವಿನ ಹಣ್ಣು, ಅದರದ್ದು ರೆಸಿಪಿ ಇದು. ಇದಕ್ಕೆ ಕೇಸರಿ ಕೂಡ ಹಾಕಿದ್ದಾಳೆ. ಕೇಸರಿ ಅಂತ ಹಾಕ್ತಾರೆ ನೋಡಿ, ಕೇಸರ್, ಹಾಗೆ ಅದರದ್ದು ಕಲರ್ ಹಾಗೆ. ಇನ್ನು ನನ್ನ ಎಂಗೇಜ್ಮೆಂಟಿಗೆ ಬರುವಾಗ ಅಕ್ಕ ತಗೊಂಡು ಬಂದಿದ್ದು. ಅದು ಎಂಗೇಜ್ಮೆಂಟಲ್ಲಿ ಬಡಿಸ್ಲಿಕ್ಕೆ ಇಟ್ಟಿದ್ದರು, ಆ ದಿವಸವೇ ಖಾಲಿಯಾಗಿದೆ. ಇದು ನಮಗೆಲ್ಲ ಸಿಗಲೇ ಇಲ್ಲ ತಿನ್ನಲಿಕ್ಕೆ. ಹೆಸರಕ್ಕ ಇದಕ್ಕೆ? ಸಾಕರಾಂಬ ಅಂತ. ಕಾಯಿ ಮಾವಿನ ಇದು ರೆಸಿಪಿ ಅಲ್ಲ? ಕಾಯಿ ಮಾವಿನ ಹಣ್ಣನ್ನು, ಕಾಯಿ ಮಾವಿನ ಸಿಪ್ಪೆ ತೆಗೆದು ಅದನ್ನು ಕೀಸಿನಲ್ಲಿ ಕೀಸುದು. ಅದರಷ್ಟೇ ಪ್ರಮಾಣಕ್ಕೆ ಎಷ್ಟು ಉಂಟು ಅಷ್ಟೇ ಸಕ್ಕರೆ ತಗೊಳ್ಳೋದು. ಅದನ್ನು ಸಕ್ಕರೆ ಕರಗೋ ತನಕ ಬಟ್ಲಲ್ಲಿ ಪಾತ್ರೆಯಲ್ಲಿ ಹಾಕಿಡುದು. ಒಳ್ಳೆ ಪಾಕ ಬರೋ ತನಕ ಕುದಿಸುದು. ಆಯ್ತು, ಕುದಿಸಿ ಅಂತ ತುಂಬಿಸಿ ತರೋದು. ಕುದಿಸುವಾಗ ಕೇಸರಿ ಹಾಕೋದು. ಕೇಸರಿ ಹಾಕೋದು. ಕೇಸರಿ ಬೇಕಿದ್ರೆ ಕೇಸರಿ ಅಥವಾ ಏಲಕ್ಕಿ ಬೇಕಿದ್ರೆ ಚಪಾತಿ ಪೂರಿ ಅದೆಲ್ಲ ತಿನ್ಲಿಕ್ಕೆ ಆಗ್ತದೆ, ಒಳ್ಳೆ ಆಗ್ತದೆ. ಅವತ್ತು ನನ್ನ ಎಂಗೇಜ್ಮೆಂಟಿಗೆ ತಂದದ್ದು ಇದೆ ಅಲ್ಲ, ಅದು ಆ ದಿವಸವೇ ಖಾಲಿಯಾಗಿದೆ. ನಮಗೆಲ್ಲ ಸಿಗಲೇ ಇಲ್ಲ ತಿನ್ನಲಿಕ್ಕೆ, ಹಾಗೆ ಈಗ ಸಿಕ್ಕಿದೆ ತಿನ್ನಲಿಕ್ಕೆ. ಮತ್ತು ಅಕ್ಕ ಬರುವಾಗ ಏನಾದರೂ ಒಂದು ರೆಸಿಪಿ ತಗೊಂಡು ಬರ್ತಾಳೆ ಮನೆಗೆ ಬರುವಾಗ. ಇದು ಲಾಡು ಕೂಡ ಅಕ್ಕ ಮಾಡಿಕೊಂಡು ಬಂದಿದ್ದಾಳೆ ಇಲ್ಲಿಂದ ಬರುವಾಗಲೇ. ಏನಾದರೂ ಅಲ್ಲಿದೊಂದು ರೆಸಿಪಿ, ಅಲ್ಲಿದೊಂದು ಸ್ವೀಟ್ ತಗೊಂಡು ಬರ್ತಾಳೆ ಬರುವಾಗ. ಇಲ್ಲಾಂದರೆ ವರ್ಷ ಬರುವಾಗ ಮಾವಿನ ಹಣ್ಣು ತಗೊಂಡು ಬರ್ತಾಳೆ. ಈ ವರ್ಷ ಈಗ ಸೀಸನ್ ಸ್ಟಾರ್ಟ್ ಆಗಬೇಕಷ್ಟೇ ಮಾವಿನ ಹಣ್ಣಿದ್ದು. ಇಲ್ಲಾಂದರೆ ಅಲ್ಲಿಂದ ಹಣ ಕೊಟ್ಟಾದರೂ ಒಂದು ಡಬ್ಬ ತಗೊಂಡು ಬರೋದು ನಮಗೆ ಅಂತ. ನಾವು ಎಂತ ಬೇಡ ಅಂತ ಹೇಳಿದ್ರು ತಗೊಂಡು ಬರ್ತಾಳೆ ಅಕ್ಕ. ಚಿಕ್ಕ ಇರುವಾಗ ಡ್ರೆಸ್ ತಗೊಂಡು ಬರೋದು ಅಕ್ಕ, ನಾವು ಕಾಯ್ದು ಅಕ್ಕ ಎಂಥ ಡ್ರೆಸ್ ತರ್ತಾಳೆ ಅಂತೇಳಿ ಚಿಕ್ಕ ಇರುವಾಗ. ಗೊನೆಂದ್ರದ್ದು ಗೊನೆ ಇತ್ತು ಅಕ್ಕ, ಇದರ ಚಿಪ್ಸ್ ಮಾಡಿಕೊಂಡು ಹೋಗುವಾಗ. ಅವರಿಗೆ ಇದೆಲ್ಲ ಬಾಳೆಕಾಯಿ ಇಲ್ಲ, ನಾವು ಮೊನ್ನೆ ಮಾಡಿದ್ವಲ್ಲ ಹಾಗೆ ಚಿಪ್ಸ್ ಅಕ್ಕ ಮಾಡಿ ವರ್ಷ ಬರುವಾಗ ಕೊಂಡೋಗೋದು ಹಾಗೆ. ಇಲ್ಲಾಂದರೆ ಬಾಳೆಕಾಯಿ ಇರುವುದಿಲ್ಲ, ಈ ಸಲ ಉಂಟು ಬಾಳೆಕಾಯಿ. ನಾನೀಗ ರಿಪೇರಿ ಮಾಡಬೇಕಂದ್ರೆ ಇದಾದರೂ ಸಿಪ್ಪೆ ಬಿಡಿಸಿ
ಒಳಗಡೆದು ಮಾತ್ರ ಇಡಬೇಕು, ಸಿಪ್ಪೆ ಹಾಕ್ಲಿಕ್ಕೆ ಆಗೋದಿಲ್ಲಲ್ಲ ಇದಕ್ಕೆ. ಕನಿಗೆ ಬಸೋದುಂಟು ಅಂತೇಳಿ ಹೂ ಗಿಡ ಸಹ ಕಟ್ ಮಾಡ್ತಾ ಇದ್ದಾಳೆ. ನಾನು ಸುಮಾರು ದಿವಸ ಆಯಿತು ಕಟ್ ಮಾಡಿದೆ. ಅಕ್ಕ ಇದು ಕೈಯೂರಿಂದ ತಂದದ್ದು ಗಿಡ. ಹೂ ಇದು ಅಚ್ಚಂದು ಸುಮಾರು ಹುರುಳಿ ಗಿಡದಲ್ಲಿ ಹುರುಳಿ ಆಗಿತ್ತು ಸುಮ್ಮನೆ. ಹುರುಳಿ ಆಗಿತ್ತಕ್ಕ, ಸುಮಾರು ಆಯ್ತು. ನಾನು ಸೇಲ್ ಕೂಡ ಮಾಡಿದೆ. ಹೂ ಗಿಡ ಕಟ್ ಮಾಡಿದೆ ಸುಮಾರು ಸಮಯವಾಯಿತು, ಹಾಗೆ ಅಕ್ಕ ಕಟ್ ಮಾಡ್ತಾ ಇದ್ದಾಳೆ. ಯಾರದು ಬಂದದ್ದು? ಡಿಂಗಿ ಹಾಯ್. ಡಿಂಗಿ ಓಡಿದ. ಇದು ನೋಡಿ, ಮೊನ್ನೆ ಸುಮಾರು ಗೊಂಚಲು ಇತ್ತಲ್ಲ, ಈಗ ಇದರದ್ದು ಮುಗೀತು, ಟೈಮ್ ಮುಗೀತು. ಎಂತ ಕೂರ? ಇವತ್ತು ಗಣ್ಣಿ ಇಲ್ಲ ಮನೆಯಲ್ಲಿ, ಅವರು ಕ್ರಿಕೆಟ್ ಆಡಲಿಕ್ಕೆ ಹೋಗಿದ್ದಾರೆ. ಅವ್ರದ್ದೊಂದು ಡ್ರೀಮ್ ಆಯಿತಾ, ಕ್ರಿಕೆಟ್ ಆಡಬೇಕು ಅಂತೇಳಿ. ಅವರಿಗೆ ಅಲ್ಲಿ ಮ್ಯಾಚ್ ಇರ್ತದಾಗ ಹೋಗ್ತಾ ಇರ್ತಾರೆ ಫ್ರೀ ಆದ್ದಾಗೆ, ಮತ್ತು ಅವರಿಗೆ ಟೈಮ್ ಇರುವಾಗ. ಈಗ ಒಂದು ಸ್ವಲ್ಪ ಹೋಗಿ ಎಂಜಾಯ್ಮೆಂಟ್ ಮಾಡ್ತಾರೆ. ಹಾಗೆ ಹೇಗೂ ವಾರ ಇಡೀ ವರ್ಕ್ ಮಾಡ್ತಾರಲ್ಲ ಕಂಪ್ಯೂಟರ್ ನೋಡಿ, ಹಾಗೆ ಒಮ್ಮೆ ಜಾಲಿ ಮಾಡಿ ಬರಲಿ ಅಂತ ಹೇಳಿ ಹೋಗಿದ್ದಾರೆ. ಸಂಜೆ ಆಗ್ಬೋದು 7 ಗಂಟೆ. ನನಗೆ ಏನಂದರೆ ನಿನ್ನೆ ಸಹ ನಾವು ಜರ್ನಿ ಮಾಡಿ ಬಂದಿದ್ವಿ, ಸಂಜೆಯಲ್ಲಿ ತಲುಪುವಾಗಲೇ ಹೊತ್ತಾಗಿದೆ, 7 ಗಂಟೆ 7:15 ಆಗಿದೆ. ಮತ್ತು ಪುನಃ ಬೆಳಿಗ್ಗೆ ಇವತ್ತು ಬೇಗ ಎದ್ದು ಹೋಗಿದ್ದಾರೆ. ರೆಸ್ಟ್ ಆಗೋದಿಲ್ಲಲ್ಲ ಅಂತ ಹೇಳಿ ಒಂದು ಯೋಚನೆ ಅಷ್ಟೇ. ಮತ್ತು ಪುನಃ ನಾಳೆ ವರ್ಕಿಗೆ ಹೋಗಬೇಕು. ಈಗ ಬರುವಾಗಲೇ ಸಂಜೆ ಹೊತ್ತಾಗ್ಬೋದು. ಹಾಗೆ ನೋಡುವ ಇವತ್ತು ಕಪ್ಪು ತರ್ತಾರಾ ಎಂತ ಅಂತ. ನಾನು ಮದುವೆ ಆದಮೇಲಿಂದ ಸಹ ಸುಮಾರು ಸಲ ಹೋಗಿದ್ದಾರೆ ಮ್ಯಾಚಿಗೆ. ಇಲ್ಲಿ ಒಂದು ಸಲ ಏನೋ ತೆಕ್ಕೊಂಡು ಬಂದಿದ್ದಾರೆ, ಬಿಟ್ಟರೆ ಕಪ್ಪು ತೆಕ್ಕೊಂಡು ಬರಲಿಲ್ಲ. ಪ್ರತಿ ಸಲ ಕೇಳೋದು ಕಪ್ ಎಲ್ಲಿ ಉಂಟು, ಕಪ್ ಎಲ್ಲಿ ಉಂಟು ಅಂತ. ಐಸ್ ಕ್ರೀಮ್ ಕಪ್ ತರ್ತಾರೆ, ಅದೇ ಮೊನ್ನೆ ಐಸ್ ಕ್ರೀಮ್ ಕಪ್ ಸಹ ತಂದಿದ್ರು ಖಾಲಿ. ಅಕ್ಕ ಹೇಳ್ತಾಳೆ ಐಸ್ ಕ್ರೀಮ್ ಕಪ್ ತೆಕ್ಕೊಂಡು ಬರ್ತಾರೆ ಅಂತ. ಎಂತ ತೆಕ್ಕೊಂಡು ಬರ್ತಾರೆ ಅಂತ ನೋಡುವ. ಫೈನಲ್ ಮ್ಯಾಚ್ ಒಂದು ಉಂಟು ಅಂದಿಗೆ ಹೇಳಿದರು ಕಾಲಲ್ಲಿ. ಹಾಗೆ ಮತ್ತು ನೀವು ಕೇಳ್ತಿರಲ್ಲ ಸಂಡೇ ಆದರೂ ಗಣಿ ಎಲ್ಲಿದ್ದಾರೆ ಅಂತ, ಅವರು ಮ್ಯಾಚಿಗೆ ಹೋಗಿದ್ದಾರೆ. ಅವ್ರಿಗೆ ಒಮ್ಮೊಮ್ಮೆ ಸಂಡೇ ಮ್ಯಾಚ್ ಇರ್ತದೆ ಹಾಗೆ.